ಡಿ.ಕೆ. ಶಿವಕುಮಾರ್ ಇನ್ನೂ RSS ನೆಂಟು ಹೋಗಿಲ್ಲ ಅನ್ಸುತ್ತೆ ಸರ್. ಡಿ.ಕೆ. ಶಿವಕುಮಾರ್ ಯಾವತ್ತೂ RSS ಜೊತೆ ನಂಟಿಲ್ಲ. ಹಿಂದೆ ಅವರು ಕೂಡ ಕೆಲವು ಶಾಖೆಗಳು ಹೋಗಿದ್ರು ಸರ್, ಅವರು ಕೂಡ ಹೇಳಿದ್ರು ರಾಜಕಾರಣಕ್ಕಿಂತ ಮುಂಚೆ ನಮ್ಮ ಮನೆ ಗ್ರೌಂಡ್ ಹತ್ರನೇ ಇತ್ತು, ಅಲ್ಲೇ ಶಾಖೆ ನಡೆಸ್ತಾ ಇತ್ತು. ಬಹಳ ಹಿರಿಯರೆಲ್ಲರೂ ಕೂಡ RSS ನಲ್ಲಿ ಇರ್ತಕ್ಕಂಥ ಹಿರಿಯರುಗಳು ಎಲ್ಲರೂ ಕೂಡ ಅವರಿಗೆ ಸಾಕಷ್ಟು ಜನ ಗೊತ್ತಿದ್ದಾರೆ. ಸೊ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ದೊಡ್ಡಮ್ಮನ ಮನೆ ಪಕ್ಕದಲ್ಲೇ ಇದ್ರು, ಬೇರೆ ದೂರ ಏನಿರ್ಲಿಲ್ಲ. ನಾವೆಲ್ಲ ಏನು ಹೋಗಿ ನಾವೆಲ್ಲ ಆಟ ಆಡಕ್ ಹೋಯ್ತಿದ್ದು. ಥ್ಯಾಂಕ್ ಯು. ಗೊತ್ತಿಲ್ಲಪ್ಪ, ನಾನು ಡೆಲ್ಲಿ ಬಿಟ್ಟು ಬಹಳ ದಿನ ಆಯ್ತು. ಮತ್ತೆ ಕ್ಯಾಬಿನೆಟ್ ಬರ್ತೀನಿ ನಾನು ಇದೇ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ. ಒಬ್ಬ ಹಿರಿಯ ನಾಯಕರು ಬಂದ್ರೆ ಸ್ವಾಗತ ಮಾಡ್ತೀವಿ, ಅದ್ರಲ್ಲಿ ನಮ್ದೇನಿದೆ, ನನ್ನ ಪಾತ್ರ ಏನಿರ್ತದೆ. ನಾವೇನಿದ್ರು ಕೂಡ ಪಕ್ಷಕ್ಕೆ ಒಳ್ಳೇದಾಗೋದನ್ನ ನಾವು ಬಯಸ್ತಾ ಇದೀವಿ ಹೊರತು ಬೇರೆ ಏನು ಬಯಸ್ತಾ ಇಲ್ಲ. ಎರಡು ಖಾತೆ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಒತ್ತಾಯನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸರ್, ಇನ್ನೊಂದು KMF ಸಿಕ್ಕಾಪಟ್ಟೆ ನಿಮ್ಮಲ್ಲೇ ಪೈಪೋಟಿ ನಡೀತಾ ಇದೆ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಭೇಟಿ ಮಾಡ್ತಿದ್ದಾರೆ. ನಂಜೇಗೌಡ ನನಗೇ ಬೇಕು ಅಂತ ಡಿಮ್ಯಾಂಡ್. ತಪ್ಪೇನಿದೆ? ತಪ್ಪೇನಿದೆ? ರೀ ತಪ್ಪೇನಿದೆ ರೀ? ಈಗ ಸ್ವಲ್ಪ ಹೇಳದ್ ಕೇಳ್ರಿ. ಅವ್ರು ಮಾತಾಡೋದ್ರಲ್ಲೂ ತಪ್ಪಿಲ್ಲ, ರಾಘವೇಂದ್ರ ಹಿಟ್ನಾಳ್ ಅವರು ಭೇಟಿ ಮಾಡೋದ್ರಲ್ಲೂ ತಪ್ಪಿಲ್ಲ, ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ. ನಿಮ್ಗೂ ಏನಾರ ಸೋರ್ಸ್ ಇತ್ತು ಅಂತ ಅಂದ್ರೆ ನೀವು ಅವಕಾಶ ಉಪಯೋಗಿಸ್ಕೊಂಡು ನೀವು ಬಂದಾಗಿ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತೀವಿ. ಆಗ್ಬೋದಲ್ಲ? ಈಗ ಅದೇ ನೀವೇ ಯಾರು ಆಗಿ. ಓಕೆ.